ಸೊ ಫುಡ್ ಫೆಸ್ಟಿವಲ್ ಅಂದಾಕ್ಷಣ ನಿಮಗೆ ತುಂಬ ಅಫ್ಕೋರ್ಸ್ ಇವಾಗ ಡಯಟಲ್ಲಿ ಇರ್ತೀರಾ, ಬಟ್ ಡಯಟಲ್ಲಿ ಇರದೇ ಇರೋ ಟೈಮಲ್ಲಿ ಅಥವಾ ಈಗಲೂ ಕೂಡ ನೀವು ಮರೆಯೋಕ್ಕಾಗದೇ ಇರೋ ಅಮ್ಮ ಮಾಡಿರೋ ಊಟ ಆ ರೀತಿ ಯಾವುದು ನಿಮಗೆ ತುಂಬ ವೆಜ್ ನಾನ್ ವೆಜ್? ನಾನ್ ವೆಜ್ ಖಂಡಿತವಾಗ್ಲೂ ಯಾರ್ಯಾರು ಬೈತಾರ ಗೊತ್ತಿಲ್ಲ, ಬೇಡ. ಎರಡು ವೆಜ್ ಆದರೆ ಹೆಂಗೆ ಹೇಳೋದು, ಮುದ್ದೆ ಕೊಟ್ಕಾರ ಸಾರು ಅದು ತುಂಬ ಇಷ್ಟ ಆಗುತ್ತೆ. ನಾನ್ ವೆಜ್ ಅಂದರೆ ಆಸ್ ಇಟ್ ಈಸ್ ನಾಟಿ ಕೋಳಿ ಸಾರು ಮುದ್ದೆ. ಅಫ್ಕೋರ್ಸ್ ಎಲ್ಲ ಕಡೆ ಮುದ್ದೆ ಅಂತೂ ಬಿಡೋ ಹಾಗೆ ಇಲ್ಲ. ಎಸ್, ಈಗ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈಗ ಬಸವನಗುಡಿಗೆ ಇದು ನಮ್ಮ ಏರಿಯಾ ಅಂತ ನೀವು ಹೇಳಿದ್ದೀರಾ. ಸೊ ಬಸವನಗುಡಿ ಸಂಭ್ರಮದ ಬಗ್ಗೆ, ಇಷ್ಟೆಲ್ಲ ಜನರ ಬಗ್ಗೆ, ಈ ಒಂದು ಫುಡ್ ಫೆಸ್ಟಿವಲ್ ನ ಬಗ್ಗೆ, ಸುವರ್ಣ ನ್ಯೂಸ್ ವತಿಯಿಂದ ನಡೀತಿರುವಂತ ಈ ಕಾರ್ಯಕ್ರಮದ ಬಗ್ಗೆ ಏನ್ ಅನ್ಸುತ್ತೆ? ಸುವರ್ಣ ನ್ಯೂಸ್ ನಡೆಸ್ತಿರುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ, ಖುಷಿ ಆಗುತ್ತೆ. ಇದೇನು ಎಲ್ಲ ಎಲ್ಲರಿಗೂ ಊಟ ಎಲ್ಲರಿಗೂ ಅವ್ರದ್ದು ಇಷ್ಟವಾದ ತಿನಿಸುಗಳನ್ನ ಕೊಟ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ, ಮತ್ತು ಇಡೀ ತಂಡ, ಅದೇ ಸುಗುಣ ಅವರಾಗ್ಬೋದು, ಅಜಿತ್ ಹನುಮಕ್ಕನವರಾಗ್ಬೋದು, ಅವರೆಲ್ಲ ನನ್ನ ಒಳ್ಳೆಯ ಸ್ನೇಹಿತರು ಕೂಡ ಹೌದು. ಮಾಧ್ಯಮ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಒಳ್ಳೆ ಸ್ನೇಹ, ಗೌರವವಾದ ಸ್ನೇಹ ಇದೆ. ಜೊತೆಗೆ ನಮ್ಮ ಸಿನಿಮಾ ತಂಡ ಬೇರೆ ಇದೆ ಇಲ್ಲಿ. ನಮ್ಮನ್ನೆಲ್ಲ ನೋಡೋಕೆ ತಾವೆಲ್ಲ ತಿನ್ಕೊಂಡು ಒಬ್ಬರು ಕೈ ತೊಳ್ಕೊಂಡು ಒಬ್ಬರು ಹೀಗೆಲ್ಲ ಒರೆಸ್ಕೊಂಡು ಒಬ್ಬರೆಲ್ಲ ನೋಡ್ತಾ ಇರ್ತೀರ. ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡೋದಕ್ಕೆ. ನಾನಂತೂ ಇದೇ ಏರಿಯಾದ, ನಾನು ಸುಗುಣ ಅವ್ರಿಗೆ ಅಂದೆ, ಅಮ್ಮ ನಾನು ಇದೇ ಏರಿಯಾ, ಬೇಡಮ್ಮ ನಾನು ಯಾಕೆ ಬರೋದು ಅಂತ. ಆದರೂ ಪರವಾಗಿಲ್ಲ, ಈ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಮತ್ತೆ ಎಲ್ಲ ಏರಿಯಾಗಳಲ್ಲೂ ಹೋಗಿ ಈ ಥರ ಕಾರ್ಯಕ್ರಮ ಸುವರ್ಣ ನ್ಯೂಸ್ ವತಿಯಿಂದ ನಡೆದು ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ, ಈಗ ಮುಂದೆ ಬರುವಂಥ ಪೀಳಿಗೆಗೆ, ದೊಡ್ಡವರಿಗೆಲ್ಲ ಶುಗರು, BP ಏನೋ ಸಮಸ್ಯೆ ಬರ್ತಾ ಇದೆ. ಆದರೆ ಹುಡುಗರಿಗೆ ಫೋನ್ ಅನ್ನೋ ಸಮಸ್ಯೆ ಶುಗರ್ BP ಜಾಸ್ತಿ ಬಂದಿದೆ. ಸಾಕಿರೋ ಅಪ್ಪ ಅಮ್ಮನಿಗೆ ಶುಗರ್ BP ಬಂದಿದೆ. ಮಕ್ಕಳಿಗೆ ಅದಕ್ಕಿಂತ ಒಂದು ದೊಡ್ಡ ಕಾಯಿಲೆ ಫೋನ್ ಅನ್ನೋದು ಬಂದ್ಬಿಟ್ಟಿದೆ. ಅದನ್ನು ಕಡಿಮೆ ಮಾಡಿ ಉಪಯೋಗಿಸೋದು ಅಂತ ತಿಳಿಸ್ಕೊಡ್ಬೇಕು ಅಂತ ನಾನು ಅನ್ಕೋತೀನಿ. ಏನಂತೀರ? ಇವತ್ತು ತುಂಬ ದೊಡ್ಡ ಕಾಯಿಲೆ ಅಂದರೆ ಕಷ್ಟಪಟ್ಟು ಸಾಕಿದಂಥ ತಾಯಿ ತಂದೆಗೆ BP ಶುಗರು, ಅದಕ್ಕಿಂತ ದೊಡ್ಡ ಕ್ಯಾನ್ಸರ್ಗಿಂತ ದೊಡ್ಡ ಕಾಯಿಲೆ ಹುಡುಗರ ಹತ್ರ ಇರೋ ಮೊಬೈಲು. ಸೊ ಹಾಗಾಗಿ ತಾಯಿ ತಂದೆ ನೋವು ಯಾರಿಗೂ ಅರ್ಥ ಆಗಲ್ಲ. ಅಮ್ಮಂಗೆ BP ಮಾತ್ರ ತರಬೇಕು, ಶುಗರ್ ಮಾತ್ರ ತರಬೇಕು ಅಂತ ಓಡಾಡ್ತಾ ಇರ್ತೀರ. ಬಟ್ ನಿಮ್ಮ ಕೈಯಲ್ಲಿ ಕ್ಯಾನ್ಸರ್ ಇರುತ್ತೆ, ಹುಷಾರಾಗಿರಿ. ಅದನ್ನು ನೋಡಿಕೊಂಡು ಅದನ್ನು ಅಂಟಿಸ್ಕೋಬೇಕಾ ಬೇಡವಾ ನಿಮ್ಮ ಕೈಲಿದೆ. ಇದು ಇವತ್ತಿನ ಪ್ರೆಸೆಂಟ್ ಯೂತ್ಗೆ ನಮ್ಮ ಕಡೆಯಿಂದ ಹೇಳಬೇಕಾಗಿರೋ ಸಂದೇಶ. ಅಂದರೆ ಅದೊಂದನ್ನು ಕಾಪಾಡಿಕೊಂಡ್ರೆ ಸಾಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.